ವರ್ಷದ ಬೆಳ್ಳಿ ಹಬ್ಬವನ್ನು ಇವತ್ತು ಆಚರಣೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಶಕ್ತಿ ಮತ್ತು ಧ್ವನಿ. ಈ ಧ್ವನಿಯನ್ನು ಮುಂದುವರಿಸೋಂಥ ಕೆಲಸಗಳನ್ನು ಮಾಡೋಂಥ ಕೆಲಸದು ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿ. ಕನ್ನಡವನ್ನು ನಾವು ಭಾಳ ಪ್ರೀತಿಯಿಂದ ತಾಯಿ ಅಂತ ಕಾಣ್ತೇವೆ. ತಾಯಿಯನ್ನು ಕಂಡ ಮೇಲೆ ಚಿಕ್ಕಮ್ಮ, ದೊಡ್ಡಮ್ಮ, ತೆಲುಗು, ತಮಿಳು, ಮಲಯಾಳಿ ಇತರೆ ಭಾಷೆ ಮಾತಾಡೋರು ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಇದ್ದಾಗೇ ಅವ್ರನ್ನೂ ಪ್ರೀತಿಯಿಂದ ಕಾಣಬೇಕಾಗ್ತದೆ. ಅದೇ ರೀತಿಯಾಗಿ ನಮಗೊಬ್ಬ ಹೆಂಡತಿ ಇರಬೇಕಾಗ್ತದೆ. ಆ ಹೆಂಡತಿನ ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷ್ ಕಲಿಯೋದ್ರ ಮುಖಾಂತರವಾಗಿ ಈ ಕರ್ನಾಟಕದಲ್ಲಿ ನಾವೆಲ್ಲರನ್ನೂ ಸಾಮರಸ್ಯದಿಂದ ಕಾಣಬೇಕಾದಂಥ ಅನಿವಾರ್ಯತೆ ನಮಗೆ. ಈಗ ಕೆಲವು ಚಳವಳಿಗಾರರು ಏನೋ ಒಂದು ಹೋರಾಟ ಮಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ, ಕನ್ನಡವೇ ಸರ್. ಹೌದು, ನಿತ್ಯ ಕನ್ನಡ ತಾಯಿನೇ ನಮಗೆ. ಹಂಗಂತ ಚಿಕ್ಕಮ್ಮ, ದೊಡ್ಡಮ್ಮನ ಯಾರು ಇರಬಾರ್ದು ಅಂತ ಹೇಳೋಕ್ಕಾಗಲ್ಲ. ಹಂಗಂತ ಇಂಗ್ಲೀಷನ್ನು ನಾವು ಹೆಂಡತಿ ರೂಪದಲ್ಲಿ ನೋಡಬೇಕಾಗಿರೋದ್ರಿಂದ ಇಂಗ್ಲೀಷ್ ವ್ಯಾವಹಾರಿಕ ಭಾಷೆ, ಅದನ್ನು ನಾವು ಕಲಿಬೇಕು. ಕಲಿಯೋದ್ರ ಮುಖಾಂತರವಾಗಿ ನಾವು ಸಮಾಜದ ಬದಲಾವಣೆಗೆ ಕೆಲಸ ಮಾಡಬೇಕು. ಕರ್ನಾಟಕ ರಕ್ಷಣಾ ಸಮಿತಿ ಯಾವತ್ತೂ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಡೋಂಗಿ ಆಟ ಇಲ್ಲ, ಎಲ್ಲ ಒಂದು ಕಡೆ ನಕಲಿ ಆಟ ಆಡೋಕ್ಕೆ ನಾವು ಇಷ್ಟಪಡೋದಿಲ್ಲ. ಕನ್ನಡನ ನಾವು ಗೌರವಿಸೋದ್ರ ರೀತಿಯಲ್ಲಿ ಅದೇ ರೀತಿ ತಾಯಿಯನ್ನು ಎಷ್ಟು ಗೌರವಿಸಬೇಕಾಗುತ್ತೋ ಅಷ್ಟು ಗೌರವವನ್ನು ಕನ್ನಡಕ್ಕೆ ಕೊಡ್ತೀವಿ. ಅದೇ ರೀತಿಯಾಗಿ ಇತರೆ ಭಾಷೆಗಳು ತೆಲುಗು, ತಮಿಳು, ಮಲಯಾಳಿ, ಚಿಕ್ಕಮ್ಮ, ದೊಡ್ಡಮ್ಮ ಅತ್ತೆ ಥರ ನಾವು ಮಾಡೋಂಥ ಕೆಲಸ ಮಾಡ್ತೇವೆ. ಹಾಗೆ ಇಂಗ್ಲೀಷನ್ನು ಕಲಿದೇ ಹೋದರೆ ಪ್ರಪಂಚದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ಅಂದರೆ ಹೆಂಡತಿ ಇದ್ದಾಗೆ. ಹೆಂಡತಿ ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳನ್ನು ಹೇಗೆ, ಎಲ್ಲ ರಾಷ್ಟ್ರಗಳನ್ನು ಹೇಗೆ ಒಗ್ಗೂಡಿಸೋಂಥ ಕೆಲಸ, ವ್ಯಾವಹಾರಿಕವಾಗಿ ಬದುಕುವಂಥ ಕೆಲಸ ಹೇಳ್ಕೊಡುತ್ತೋ ಅದೇ ರೀತಿಯಾಗಿ ಇಂಗ್ಲೀಷನ್ನು ನಾವು ಕಡ್ಡಾಯವಾಗಿ ಕಲಿಯುವಂಥ ಕೆಲಸಗಳನ್ನು ಮಾಡಬೇಕಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ. ಕನ್ನಡ ಕಲಿತವರು ಇಂಗ್ಲೀಷ್ ಕಲಿಬಾರ್ದು ಅಂತೇನಿಲ್ಲ, ಇಂಗ್ಲೀಷ್ ಕಲಿತವರು ಕನ್ನಡ ಕಲಿಬಾರ್ದು ಅಂತಿಲ್ಲ. ಇವತ್ತು ಕನ್ನಡಿಗರ ಮಕ್ಕಳು ಇವತ್ತು ಬಡತನದಲ್ಲಿ ಇರ್ತಕ್ಕಂಥ ಹಳ್ಳಿ ಜನ, ರೈತರು, ಇವತ್ತು ಕೃಷಿ ಕೆಲಸ ಮಾಡ್ತಕ್ಕಂಥವ್ರು, ವ್ಯವಸಾಯ ಮಾಡ್ತಕ್ಕಂಥವ್ರು, ಕೂಲಿ ಕೆಲಸ ಮಾಡೋಂಥವ್ರು ಕನ್ನಡ ಮಾತ್ರ ಕಲೀರಿ, ನೀವು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳ್ತಕ್ಕಂಥ ಡೋಂಗಿ ಸಾಹಿತಿಗಳಿದ್ದಾರೆ, ನಮ್ಮ ಸಾಹಿತಿಗಳು ಮತ್ತು ಕೆಲವು ಡೋಂಗಿ ಹೋರಾಟಗಾರರಿದ್ದಾರೆ. ನಕಲಿ ಹೋರಾಟಗಾರರನ್ನ ವಿರುದ್ಧವಾದಂಥ ಹೋರಾಟನ ಮಾಡಲೇಬೇಕಾಗ್ತದೆ. ಅವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿಸ್ತಾರೆ. ಕನ್ನಡ ಮೀಡಿಯಮಲ್ಲಿ ಓದೋ ಬಡವ್ರ ಮಕ್ಕಳಿಗೆ ಮಾತ್ರ ನೀವು ಇಂಗ್ಲೀಷ್ ಕಲಿಬೇಡಿ, ಕನ್ನಡನೇ ಕಲಿಬೇಕು, ಕರ್ನಾಟಕದಲ್ಲಿ ಕನ್ನಡ ಕಲಿಯದೆ ಹೋದರೆ ಆ ಕನ್ನಡ ಹಾಳಾಗ್ತದೆ ಅಂತಕ್ಕಂಥ ಒಂದು ಯೋಚನೆ ಮಾಡ್ತಕ್ಕಂಥವ್ರಿಗೆ ಎಚ್ಚರಿಕೆ ಗಂಟೆಯಾಗಿ ನಾವು ಕರ್ನಾಟಕ ರಕ್ಷಣಾ ಸಮಿತಿಯನ್ನು 25 ವರ್ಷದಿಂದ ಕಟ್ಕೊಂಡಿದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಚೀನಾರಾಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗ ನಮ್ಮ ಗುಜರಾತ್ ಆಗಲಿ, ನಮ್ಮ ಮಧ್ಯಪ್ರದೇಶ ಆಗಲಿ, ನಮ್ಮ ತಂಜಾವೂರಾಗಲಿ, ಎಲ್ಲ ಕಡೆ ಎಲ್ಲ ಭಾಗದಿಂದ ಬಂದಿದ್ದಾರೆ. ಅವ್ರಿಗೆ ಶುಭ ಕೋರಲಿ ಅಂದ್ಬಿಟ್ಟು ಇವತ್ತೇನು ಅವ್ರು ಹಿಂದುಳಿದಕ್ಕೆ ಏನು ಮಾಡ್ತಾ ಇದ್ದಾರೆ, ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಿದೆ, ಅದ್ರ ಧ್ವನಿಯಾಗಿ ಸುಮಾರು 30 ವರ್ಷದಿಂದ ಅವರು ಹೋರಾಡ್ತಾ ಇದ್ದಾರೆ. ಆ ಹೋರಾಟಕ್ಕಾಗಿ ಇವತ್ತೇನೋ ಅವರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾಯಿದ್ದೀವಿ. ನಾವು ಎಲ್ಲರೂ ರಾಷ್ಟ್ರ ಮಟ್ಟದಲ್ಲಿ ಬಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಒಂದು ಹಬ್ಬ ಥರ ಮಾಡ್ತಾಯಿದ್ದೀವಿ. ನಾವು ಇಡೀ ರಾಷ್ಟ್ರದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತೇನು ಅವ್ರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಜನಕ್ಕೆ ಏನೇನು ಬೇಕೋ ಅದನ್ನು ನಾವು ಅವ್ರ ಜೊತೆ ಸೇರಿಕೊಂಡು ನಮ್ಮ ಎಂ ರಾಜನಾಗಲಿ, ಚೀನಾರಾಮನ ಜೊತೆ ಸೇರಿಕೊಂಡು ನಾವು ಬಡವರಿಗೆ ಇದು ಮಾಡ್ಕೊಂಡು ನಾವು